ಸಿಕ್ಕಾಪಟ್ಟೆ ಟೆಸ್ಟ್ಗಳಿದೆ. ನೀನು ಸಣ್ಣ ಹುಡುಗಿ ಅಲ್ವಾ, ಯಾವ ಟೆಸ್ಟಿಂದ ಸ್ಟಾರ್ಟ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಏನಾದರೂ ಟೆಸ್ಟ್ ಶುರು ಮಾಡಿ. ಎಸ್, ಚೆಕಪ್ ಸ್ಕೋಪ್. ಚೆಕಪ್ ಸ್ಕೋಪಾ? ಚೆಕಪ್ ಮಾಡೋ ಸ್ಕೋಪ್ಗೆ ಚೆಕಪ್ ಸ್ಕೋಪ್ ಅಂತಾನೆ ಅಲ್ವಾ ಕರೆಯೋದು, ಅಲ್ಲೂರಾ? ಅರೆ ಗೊತ್ತು ಸಾರ್, ಕಣ್ಣಲ್ಲೂ ಮಿಡ್ತಾ ಇರುತ್ತೆ. ಪಲ್ಸು ಪಲ್ಸು ಪಲ್ಸು, ಅದು ನಾನು ಇಂಗ್ಲೆಂಡಲ್ಲಿ ಕಲ್ತಿರೋದು. ಅದು ನಿಮ್ಗೆ ಅರ್ಥ ಆಗಲ್ಲ. ಲೆಟ್ ಮೀ ಡೂ ಮೈ ವರ್ಕ್. ಓಕೆ, ಯು ಶೋರ್? ಎಸ್. ಎಲ್ಲಿ ಅಮ್ಮ, ನೀವು ಕಣ್ಮುಚ್ಚೆ. ಸರಿ. ಮಿಡಿತಾ ಎಲ್ಲ ನಾರ್ಮಲ್ ಆಗಿ ಆಯ್ತಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊ. ಡಾಕ್ಟ್ರೆ, ಡಾಕ್ಟ್ರೆ, ಅತ್ತೆ ಬರೇ ಡಾಕ್ಟ್ರೆ ಹಿಂಗೆ ಹೊಂಟೋಯ್ತವ್ರಲ್ಲ, ಹೋಗಿದ್ರು ನಿಂತ್ಕೊಂಡಿಲ್ಲ. ಮ್ಯಾಲ್ ಏನಾಗಿತ್ತು ಏನೋ. ಏನಾಯ್ತು? ಆಲ್ಮೋಸ್ಟ್ ಆಗಿತ್ತು, ಆದರೆ ಅಜ್ಜಿ ಮೊಮ್ಮಗಳು ಬಂದು ತಡೆದ್ಬಿಟ್ರು. ಟೈಮ್ ಇಲ್ಲ, ಮುಂದೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಏನೇ ಮಾಡಿದ್ರು ವರ್ಕೌಟ್ ಆಗ್ತಿಲ್ಲ. ಹಾಗಾದ್ರೆ ಕೊನೆಯ ಅಸ್ತ್ರ ಪ್ರಯೋಗ ಮಾಡ್ತೀನಿ. ಹಿಂಗ್ ಡ್ರಾಮಾ ಮಾಡ್ದೆ ಅಲ್ಲ, ನಿನಗೆ ರಿಷಿ ಸರ್ಗೆ ಮಾತ್ರ ನಾಟಕ ಮಾಡಕ್ ಬರೋದು, ನಮಗೂ ಬರ್ತೈತೆ. ಅದ್ ಸರಿ, ರಿಷಿ ಸರ್ ಯಾಕೆ ನಿಂಗೆ ಈ ಹೆಸ ಹಾಕೊಂಡ್ಬರಕ್ ಹೇಳಿದ್ರು? ಯಾಕೆ ಅಂತ ಗೊತ್ತಿಲ್ಲ ಕಣವಿ. ಹಿಂಗ್ ಮಾಡಿದ್ರೆ ಸಹಾಯ ಆಯ್ತೈತೆ ಅಂತ ರಿಷಿ ಸರ್ ಹೇಳಿದ್ರು. ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಅಂತ ಒಪ್ಕೊಂಡ್ಬಿಟ್ಟೆ. ಜೊತೆಗೆ ಕಾಲೇಜ್ ಬೇರೆ ಇಲ್ಲಲ್ಲ, ಸುಮ್ಮನೆ ಲಾಕ್ಡೌನಲ್ಲಿ ಬೋರ್ ಆಗೋಗಿತ್ತು. ಹಿಂಗೆ ಮಾಡಿದ್ರೆ ಒಂಚೂರು ಜಾಲಿಯಾಗಿರ್ತೈತೆ ಅಂತ ನಾನು ಒಪ್ಕೊಂಡ್ಬಿಟ್ಟೆ. ಹಂಗಾರೆ ನಾನು ಅನ್ಕೊಂಡಿದ್ ಕರೆಕ್ಟು. ರಿಷಿ ಸರ್ಗೆ ಅನಿಕಾ ಮೇಲೆ ಅನುಮಾನ ಐತೆ, ಅದಕ್ಕೆ ಹೆಂಗ್ ನಾಟಕ ಆಡ್ಸವ್ರೆ. ಕರೆಕ್ಟು. ನಿಂಗೆ ಸಂಬು ಜನರಲ್ ಆಗಿ ಜನರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀನೇ ಹೇಳು ಬೇಬಿ, ಆ ಡಾಕ್ಟ್ರನ್ನ ಅಷ್ಟು ಸಸ್ಪೆನ್ಸ್ ಆಗಿಲ್ಲ ಕರ್ಸೋದು ಏನಿತ್ತು? ನಿನ್ಗೆ ಹೇಳ್ಬಿಟ್ಟು ಕರ್ಸ್ಬೋದಾಗಿತ್ತಲ್ವಾ? ಇಷ್ಟೆಲ್ಲ ಕ್ವೆಶ್ಚನ್ಸ್ಗೂ ನಾನು ಸದ್ಯದಲ್ಲೇ ಆನ್ಸರ್ಸ್ ಕಂಡುಹಿಡಿತೀನಿ ಅಮ್ಮಮ್ಮ. ನನ್ನನ್ನು ಯಾರು ಮೋಸ ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ನಾನು ಬಿಡಲ್ಲ. ನಿಂಗೆ ಸಂಬು ನೀವಿಬ್ರು ಊಟ ಮಾಡ್ಲಿಲ್ವಾ? ಇಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲ, ಸುಮ್ನೆ ಸಂಬು ಜೊತೆ ಮಾತಾಡ್ತಾ ಇದ್ದೀನಿ. ಏನದು? ಏನು ಏನೋ ಎತ್ ಮಾಡಕ್ತಿದ್ಯಲ್ಲ? ಏನಿಲ್ವಲ್ಲ, ಈ ಕೈಯಾಗೂ ಏನೂ ಇಲ್ಲ. ಈಗ ಅದೇನೋ ಎತ್ ಮಾಡಕ್ದಲ್ಲ, ಏನದು? ಕಮ್ಲಿ, ಮನೇಲಿ ಈಟೊಂದೆಲ್ಲ ನಡೀತಾ ಇದೆ, ನೀನು ಬೇಡದೇ ಇರೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂತೀಯಾ? ಅದಕ್ಕೆ ರಿಷಿ ಸರ್ ಈಗ ನಿನ್ನ ಬಿಟ್ಟು ದೂರ ಆಯ್ತಿರೋದು. ಮನೆ ಹಳ್ಳಿ ಅಂದ್ರೆ ಡಬಲ್ ಮೀನಿಂಗ್ ಆಯ್ತೈತಲ್ಲ ನಿಂಗೆ? ಅಯ್ಯೋ ಹೌದಿಲ್ವಲ್ಲ. ಅಲ್ಲ ನಿನ್ ಲವರ್ನ ಕಳ್ಕೊಬೇಡ, ನೀನ್ ಹೋಗವಿ.
ಪಾಪ ಕಮ್ಲಿ ಏನೂ ಅರ್ಥ ಆಯ್ತಿಲ್ಲ. ಬೇಸರ ಆಯ್ತೈತ್ ಕಣವಿ. ಕುರುಡು ಅನಿಕಂಗಲ್ಲ ಸಂಭು, ನಮ್ಮ ಕಮಲಿಗೆ. ಅವಳು ಎಲ್ಲಾರ್ಗೂ ಒಳ್ಳೇದನ್ನೇ ಬಯಸಿ ಎಲ್ರಿಗೂ ಒಳ್ಳೇದನ್ನೇ ಮಾಡಿ ಅವಳ ಕಣ್ಣಿಗೆ ಅನಿಕಾ ಮಾಡೋ ನಾಟಕ ಎಲ್ಲ ಕಾಣಿಸ್ತಾ ಇಲ್ಲ. ಅದಕ್ಕೆ ಅವಳು ನಾನು ನಂಬ್ತವಳೆ. ಸದ್ಯ ರಿಸಿ ಸರ್ಗಾನ ಅವಳ ಮ್ಯಾಕ ಅನುಮಾನ ಬಂತಲ್ಲ, ಅದೇ ಪುಣ್ಯ. ಇರು ಮೊದ್ಲು ಈಸಿಯನ್ನ ರಚನೆಗೆ ಫೋನ್ ಮಾಡಿ ಹೇಳ್ತೀನಿ. ಸದ್ಯ ಈ ಬಟ್ಟೆನ ಕಮ್ಲಿ ನೋಡ್ಲಿಲ್ವಲ್ಲ. ರಿಷಿ, ನಿನಗೆ ನನ್ನ ಮೇಲೆ ಅನುಮಾನ ಇದೆಯಾ? ವಾಟ್? ಸಾರಿ, ನಾನು ಹೀಗೆ ಕೇಳಬಾರ್ದು, ಬಟ್ ಹೇಳು ರಿಷಿ, ನಿನಗೆ ನನ್ನ ಮೇಲೆ ಯಾವುದು ಡೌಟ್ ಇಲ್ಲ ತಾನೇ? ಛೇ, ನೋ, ನಾಟ್ ಅಟ್ ಆಲ್. ಯಾವ ವಿಷಯದಲ್ಲಿ ನಿನ್ನ ಮೇಲೆ ಅನುಮಾನ ಪಡಲಿ ಅನಿಕಾ? ಐ ಟ್ರಸ್ಟ್ ಯು ರಿಷಿ, ಬಟ್ ಆದರೂ ನನ್ನ ಸಮಾಧಾನಕ್ಕೆ ನಾನು ಕೇಳ್ತಾ ಇದ್ದೀನಿ. ಅಲ್ಲ, ನಾನು ಅಷ್ಟು ಬೇಡ ಅಂದರೂ ನೀನು ಯಾಕೆ ಯಾರ್ಯಾರೋ ಡಾಕ್ಟರ್ನ ಕರೆಸಿ ಟೆಸ್ಟ್ ಮಾಡಿಸ್ತಿದ್ಯಾ? ಬಿಕಾಸ್ ಹೇಳು ರಿಷಿ, ಯಾಕೆ? ಕಮ್ಲಿ ಅವರೇ, ಬಯಲಾದ್ರೆ ಸಾಕು. ಖಂಡಿತ ಆಗುತ್ತೆ ನಿಂಗೆ. ಆದ್ರೆ ಕಮ್ಲಿ ವಿಷಯದಲ್ಲಿ ಚೂರು ಹುಷಾರು. ಇದರಿಂದ ಕಮ್ಲಿಗೆ ತುಂಬಾನೇ ನೋವಾಗ್ತಿರ್ಬೋದು. ಅದನ್ನ ನೀನು ನಿಮ್ಮ ಅಣ್ಣನ ತಾವನೇ ಹೇಳವ. ಇಲ್ಲ ನಿಂಗೆ, ನಾವು ಕಮ್ಲಿಗೆ ಈ ವಿಷಯನ ಹೇಗೆ ಹೇಳಿದ್ರು ಅವಳು ಒಪ್ಪಲ್ಲ. ತನ್ನ ತಂಗಿ ತಪ್ಪು ಮಾಡಿರೋದೇ ಇಲ್ಲ ಅಂತ ವಾಚಕ್ ಬರ್ತಾಳೆ. ಹೌದಪ್ಪ ಹೌದು, ನನಗಂತೂ ಈಸಿದಾಗ ಸಾಕಾಗೋಗೈತೆ. ಅನಿಕನ್ ವಿಷಯವಾಗಿ ಏನೇ ಹೇಳಕ್ ಹೋದ್ರುವೆ ಕಮಲಿ ನನ್ನೇ ಎದುರಾಕೋತಾಳೆ. ಅದನ್ನ ಹೆಂಗ್ ಸರಿ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ. ಅವಳೇ ಸರಿ ಹೋಗ್ತಾಳೆ, ಯು ಡೋಂಟ್ ವರಿ. ನಿಂಗೆ ನಿನಗೆ ಗೊತ್ತಿಲ್ಲ ಅಣ್ಣ ಕಮ್ಲಿನ ಎಷ್ಟು ಪ್ರೀತಿಸ್ತಾನೆ ಅಂತ. ಅವರಿಬ್ರು ಯಾವಾಗ್ಲೂ ಹಾಗೆ ಇರ್ಬೇಕು. ಅಥವಾ ಈ ರಿಷಿ ಕಮಲಿ ಸೇರ್ಕೊಂಡೇನಾದ್ರೂ ಈ ನಾಟಕ ಮಾಡ್ತಿದ್ರೆ ನೋ ನೋ, ನಾನಂತೂ ಸುಮ್ಮನೆ ಬಿಡೋದಿಲ್ಲ, ಸುಮ್ಮನೆ ಬಿಡಲ್ಲ. ಇದನ್ನ ಬೇಬಿಗೆ ಹೇಳೋಣ ಅಂತ ಅನ್ಕೊಂಡ್ರೆ ಯಾವಾಗ ನೋಡಿದ್ರು ಆ ರಿಷಿ ಅಥವಾ ಕಮಲಿ ಅವಳನ್ನು ಅಂಟ್ಕೊಂಡೇ ಇರ್ತಾರೆ. ಈ ವಿಷಯ ನಾನು ಅವ್ಳು ತಿಳಿಸ್ಬೇಕು. ಏನು ಮಾಡೋದು? ಹೇಗಾದರೂ ತಿಳಿಸ್ಬೇಕಲ್ಲ. ಇಲ್ಲಾಂದ್ರೆ ನಾವು ಸ್ವಲ್ಪ ಯಾಮಾರ್ಬಿಟ್ರು ನಮ್ಮ ಗುಟ್ಟೆಲ್ಲ ರಟ್ಟ ಆಗುತ್ತೆ ಅನ್ಸುತ್ತೆ. ಮನಿಕೊಂಬಿಟ್ಟವ್ರೆ ನೀನ್ ಮನಿಕಾ. ನಿನ್ ಜೊತೆ ನಾನಿದ್ದೀನಲ್ವಾ? ನಾನು ಅನ್ಕೊಂಡೇ ಇರಲಿಲ್ಲ. ಯಾರಿದು? ಅರೆ
ಯಾಕೆ ನೋಡ್ತಾ ಇದ್ದೀರಾ? ನಾನು ರಚನಾ. ರಚನಾ ನಿನ್ನ ಮನೆಗೆ ಬಂದು ಸಾನೆ ದಿವಸ ಆಗಿತ್ತು ಕಣವ. ಹೆಂಗಿದ್ಯವ? ನಾನ್ ಚೆನ್ನಾಗಿದ್ದೀನಿ ಮಂಗ್ಲಮ್ಮ. ನೀವೆಲ್ರು ಹೇಗಿದ್ದೀರಾ? ಅಜ್ಜಿ ತಾತ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ. ನಾವೆಲ್ಲ ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಏನು ಸಣ್ಣದಂಗ್ ಕಾಣ್ತಾ ಇದೆ, ವರ್ಕೌಟ್ ಜಾಸ್ತಿನೋ? ಅಜ್ಜಿ ನೋಡಿ ತಾತನ ನಾನ್ ದಪ್ಪ ಆಗಿದ್ದೀನಿ ಅಂತ ಆಡ್ಕೋತಾ ಇದ್ದಾರೆ. ಇಲ್ಲಮ್ಮ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನೀನ್ ಅದನ್ನ ತಪ್ಪಾಗಿ ತಿಳ್ಕೊತಾ ಇದೀಯಾ? ಮನೆಯಲ್ಲ ಹೆಂಗವ್ರವ? ಎಲ್ರು ಚೆನ್ನಾಗಿದ್ದಾರೆ ಮಂಗ್ಲಮ್ಮ. ಆದ್ರೂ ಅಣ್ಣ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಬೋರು. ರಿಷಿ ಇಲ್ಲ ಅಂದ್ರೆ ಖಂಡಿತ ಬೋರ್ ಹೊಡೆಯುತ್ತೆ. ಗಾಬರಿ ಪಡಿಸ್ಬೇಡ. ನಾನಂದ್ರೆ ನಿನಗೆ ಕಮಲಿಗಿಂತಾನೂ ಇಷ್ಟನಾ ಅಂತ ನಾನು ಕೇಳಿದಾಗ ರಿಷಿ ಏನಂದ ಗೊತ್ತಾ? ಏನಂದ? ಕಮಲಿ ಅವ್ರಿಗಿಂತಾನು ನೀನೇ ನನಗಿಷ್ಟ. ಅಮ್ಮಮ್ಮ, ಮಜಾ ಏನು ಅಂದ್ರೆ ಅದನ್ನೆಲ್ಲ ಕಮಲಿನೂ ಕೇಳಿಸ್ಕೊಂಡ್ಲು. ಕಣ್ಣೋಗಿರೋ ಸಿಂಪತಿ ಸಖತ್ತಾಗಿ ವರ್ಕ್ ಆಗ್ತಿದೆ. ಅಯ್ಯೋ ಅಮ್ಮಮ್ಮ, ನಾನು ಇಷ್ಟು ಖುಷಿಯಾಗಿರೋ ವಿಷಯ ಹೇಳ್ತಿದ್ರೆ ನೀವ್ಯಾಕೆ ಹೀಗಿದ್ದೀರಾ? ಯಾಕಿಲ್ಲ? ಮಾತಾಡ್ಸಕ್ ಬಂದ್ರೆ ದಿಮಾಕು, ದೊಡ್ಡ ಮನ್ಮತ ಅನ್ನೋ ನೆನ್ಪು, ಮಣ್ಣಂಗಟ್ಟಿ. ಅದೇನ್ ಮಾಡ್ಕತಿರೋ ಮಾಡ್ಕೊಳ್ಳಿ. ನಾನಂತೂ ಮಾತಾಡ್ಸಕ್ಕಿಲ್ಲ. ಇಂಗ್ಲಿಷ್ ಪಾಠ ಮಾಡೋ ಅಮ್ಮಾಜಿ ಮೇಷ್ಟ್ರು ಅನ್ಕೊಂಡಿದ್ದೀರಾ? ಅಮ್ಮಮ್ಮ, ಏನ್ ಆಡ್ಕಲಾಡ್ತಿದ್ದೀರಾ? ಬ್ಯಾಡ್ ಬಾಯ್ ಆಗೋದ್ರಿ ಸರ್ ನೀವು. ಬ್ಯಾಡ್ ಬಾಯ್, ಬ್ಯಾಡ್ ಬಾಯ್, ಬ್ಯಾಡ್ ಬಾಯ್. ನೀವಾಗೆ ಮಾತಾಡ್ಸೋ ಗಂಟ ನಾನ್ ಮಾತಾಡ್ಸಕ್ಕಿಲ್ಲ. ಮೊದಲು ಹಿಂಗ್ KBM ತರ ಆಡೋದನ್ನ ನಿಲ್ಸಿ. ಹೇ ಕಮಲಿ. ಹೇಗೆ? ನಾನ್ ಬಂದ್ಬಿಟ್ಟೆ, ಖುಷಿ ಆಯ್ತಾ? ಅಯ್ಯಯ್ಯೋ, ಖುಷಿನ ಅಂದ್ರೆ ಅಯ್ಯಯ್ಯೋ ಅಂತಿದ್ಯಲ್ಲ. ನಾನ್ ಬಂದಿದ್ ನಿಂಗೆ ಇಷ್ಟ ಆಗಿಲ್ವಾ? ರಚನಾ, ಇಷ್ಟ ಆಯ್ತು. ಅಯ್ಯೋ, ಯಾಕಿಷ್ಟು ಗಾಬ್ರಿಲಿದ್ಯಾ? ಡಾಕ್ಟರ್ ಡ್ರೆಸ್ನೆಲ್ಲ ತಗೊಂಡು ಹೋಗಿ ಎಸದ್ಲಾ? ಹಾ ಬೇಬಿ, ನನಗೆ ಯಾಕೋ ಆ ರಿಷಿ ಮತ್ತೆ ಕಮಲಿ ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಿದ್ದಾರೆ, ಏನೋ ಮಸ್ಲತ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಅಲ್ಲ, ಎಲ್ರೂ ಸೇರ್ಕೊಂಡು ಹೀಗ್ ಮಾಡ್ತಿದ್ದಾರೆ ಅನ್ನೋದಾದ್ರೆ ನಿನ್ನೆ ರಾತ್ರಿ ರಿಷಿ ನನ್ನ ಜೊತೆ ಯಾಕೆ ಆಗಿದ್ದ? ಬೇಬಿ, ಮ್ಯಾಜಿಕ್ ಮಾಡೋರ್ಗೆ ಕಣ್ ಕಟ್ಟೋ ವಿದ್ಯೆ ಗೊತ್ತಿರುತ್ತಲ್ಲ, ಹಾಗೆ ಇವನು ಕೂಡ ನಿನ್ನ ಜೊತೆ ಚೆನ್ನಾಗಿ ಇದ್ದು ಎಲ್ಲ ಸಾಧಿಸೋದೇ ಅವನ್ ಪ್ಲಾನ್ ಆಗಿದ್ರೆ ಏನ್ ಮಾಡ್ತೀಯ ಬೇಬಿ? ಓ ಮೈ ಗಾಡ್, ಯು ಸ್ಕೇರಿಂಗ್ ಮೀ ಅಮ್ಮಮ್ಮ. ಇನ್ನೊಂದ, ರಿಷಿ ಮತ್ತೆ ನಾನು ಒಟ್ಟಿಗೆ ಚೆನ್ನಾಗಿರೋದನ್ನ ನೋಡಿ ಆ ಕಮಲಿ ಹೇಗೆ ಹುರ್ಕೋತಾ ಇದ್ಲು ಗೊತ್ತಾ? ಇದಕ್ಕಿಂತ ಸಾಧನೆ ಬೇಕಾ ಅಮ್ಮಮ್ಮ? ಅದಲ್ಲ ಬೇಬಿ, ನಾನ್ ಹೇಳ್ತಾ ಇರೋದು ಈ ಆಸ್ತಿ ಬಗ್ಗೆ. ಏನು, ಈ ಆಸ್ತಿ ಎಲ್ಲ ನಿನ್ನ ಪಾಲ್ಗಾಗ್ಬಿಟ್ರೆ ನಾವು ಅಂದ್ಕೊಂಡಿದ್ದ ಪ್ಲಾನ್ಸ್ ಎಲ್ಲವೂ ಸಕ್ಸಸ್ ಆದ ಹಾಗೆ ಬೇಬಿ. ಎಸ್ ಅಮ್ಮಮ್ಮ, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್. ಡೋಂಟ್ ವರಿ, ಆದಷ್ಟು ಬೇಗ ಈ ಆಸ್ತಿ ಎಲ್ಲ ನಮ್ಮ ಪಾಲಿಗೆ ಬರುತ್ತೆ. ಐ ಗ್ಯಾರಂಟಿ ಇಟ್. ನೋಡ್ನಿಲ್ವಾ, ಜನ ಎಲ್ಲ ಏನ್ ಟಿವಿ ಫ್ರಿಜ್ ತಕೊಳಕ್ ಹೋದ್ರ? ಎಲ್ಲರೂ ದಿನಸಿ ತಕೊಳಕ್ಕೆ ಮುಗಿ ಬಿದ್ದು ಕಿತ್ತಾಡ್ತಾ ಇದ್ದಿದ್ದು. ಸಣ್ಣ ಕಲ್ತ್ಕೊಂಡಿದ್ಯಾ ಮಾತಾಡೋದ್ನ?
ನಿನ್ ಫ್ರೆಂಡ್ ಅಲ್ವಾ ಅದಕ್ಕೆ. ಅಬ್ಬಾ ಸಾರಿ ಬಿಡು, ಏನಾಯ್ತು ಹೇಳು. ಏನಿಲ್ಲ ಬಿಡು. ಏಳ್ ಕಮ್ಲಿ. ಏನಿಲ್ಲ ಅನ್ನಲ್ಲ. ಸರಿ ಬಿಡು. ಅಷ್ಟೇನಾ? ಒತ್ತಾಯ ಮಾಡಿ ಕೇಳಕ್ಕಿಲ್ವಾ? ಅಯ್ಯೋ ಏಳವ ತಾಯಿ, ಅದ್ ಯಾಕೆ ಹಿಂಗ್ ಕುಂತಿದ್ಯಾ? ನಿಂಗೆ ರಾತ್ರಿ ರಿಷಿ ಸರ್ ಏನ್ ಮಾಡಿದ್ರು ಗೊತ್ತಾ? ಅಯ್ಯಯ್ಯೋ ಮುಚ್ಚೆ ಬಾಯ್ನ. ಕಮಲಿ ಅಂಡ್ ರಿಷಿ ಇಬ್ರು ಎರಡು ಕಣ್ಣಿದ್ದಾಗೆ. ಏನೋ ಅನಿಕಾ, ನಮ್ಮ ಅಮ್ಮಂಗೆ ಯಾವಾಗ್ಲೂ ನಿಂದೇ ಚಿಂತೆ. ಅವಳಿಗೆ ಕಣ್ ಸರಿ ಹೋಗ್ಬಿಟ್ರೆ ಸಾಕಪ್ಪ ಅಂತ ಯಾವಾಗ್ಲೂ ಮಾತಾಡ್ತಾನೆ ಇರ್ತಾರೆ. ಆಕ್ಚುಲಿ ನಮ್ಮ ಇಂಟೆನ್ಷನು ಅದೇ ಅಲ್ವಾ ಅಣ್ಣ? ಯಾ ಡೆಫಿನೆಟ್ಲಿ, ಆಫ್ ಕೋರ್ಸ್, ಯಾ. ಅನಿಕಾ, ಈಗ ಹೇಗಿದ್ರು ನಾನು ಬಂದಿದ್ದೀನಿ. ಸೊ ನಿಂಗೀಗ 3 ಕಣ್ಣು. 3ನೇ ಕಣ್ಣು ಬಿಟ್ರೆ ಭಸ್ಮ ಆಗ್ಬಿಡ್ಬೇಕು. ಇಟ್ ವಾಸ್ ಅ ಜೋಕ್ ಅನಿಕಾ, ಕಮ್ ಆನ್ ನಗು. ಸರಿ ಅಣ್ಣ, ನಾವು ಹೊರಡೋಣ. ಅನಿಕಾ ರೆಸ್ಟ್ ತಗೊಳ್ಳಿ. ರಿಷಿ ಸರ್ಗೆ ನೀನಂದ್ರೆ ಸ್ಯಾನೇನೆ ಪಿರುತಿ ಐತೆ. ಇಲ್ಲ ನಿಂಗೆ ಅವ್ರಿಗೆ ಇಷ್ಟ ಇದ್ದಿದ್ರೆ ಅನಿಕಂತವ ಹೂ ಅಂತಿರ್ನಿಲ್ಲ. ಹೌದು ಕಮ್ಲಿ, ಸಾರ್ಗೆ ಅನಿಕಾ ಅಂದ್ರೇನೆ ಇಷ್ಟ. ನೀನಂದ್ರ ಒಂಚೂರು ಇಷ್ಟ ಅಲ್ಲ. ಏಯ್ ಹೋಗೆ ದಡ್ಡಿ, ಹಂಗೆಲ್ಲ ಏನಿಲ್ಲ. ರಿಷಿ ಸರ್ಗೆ ನಾನಂದ್ರನೇ ಇಷ್ಟ. ಅವಳ ಹತ್ರ ಸುಮ್ಕೆ ಅಂದವ್ರೆ ಆಟೆಯ. ಕಮ್ಲಿ ಬರ್ಲಾ? ಅವಳು ಕೇಳಿಸ್ಕೊಂಡ್ಬಿಟ್ಲಾ? ನೋ 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 ನೋ. ಅಮ್ಮಮ್ಮ, ಅವಳು ಕೇಳಿಸ್ಕೊಂಡ್ಬಿಟ್ಲಾ? ಬೇಬಿ, ಅವ್ರು ಕೇಳಿಸ್ಕೊಂಡಿಲ್ಲ. ಕೂಲ್ ಆಗಿರು, ಪ್ಲೀಸ್. ಕಾಮ್ ಡೌನ್ ಬೇಬಿ. ಔಟು ಕಾಮ್ ಡೌನ್ ಅಮ್ಮಮ್ಮ. ಮೊದಲೇ ಅವಳು ಬಂದು ಅಮ್ಮಮ್ಮ ಹೋಗಿ ಚೆಕ್ ಮಾಡಿ. ಅವಳು ಹೋದ್ಲಾ ಇಲ್ವಾ ಅಂತ ಹೋಗಿ. ಸರಿ ಇಲ್ಲ ಇವಳು. ಅವರು ಗನ್ ಹಿಡ್ಕೊಂಡು ನಿಂತ್ಕೊಂಡಿರ್ಬೋದು, ಆದ್ರೆ ಗನ್ ತರ ಇರೋ ರಿಷಿ ನಿನ್ನ ಜೊತೆ ಇದ್ದಾನೆ ಬೇಬಿ. ಅವನು ನಿನ್ನ ಕೈಯಲ್ಲಿರೋವರೆಗೂ ಯಾರು ಏನು ಮಾಡೋದಕ್ಕಾಗಲ್ಲ. ಡೋಂಟ್ ವರಿ. ಎಸ್ ಅಮ್ಮಮ್ಮ, ಅದೇ ನನಗೆ ಧೈರ್ಯ. ರಿಷಿ ಇಸ್ ವಿತ್ ಮೀ. ಸೂಪರ್ ಅಣ್ಣ, ಡೋಂಟ್ ವರಿ. ಈ ಪ್ಲಾನು ಡೆಫಿನೆಟ್ ಆಗಿ ವರ್ಕೌಟ್ ಆಗುತ್ತೆ. ಅವಳ ನಾಟಕ ಬಯಲಾಗೇ ಆಗುತ್ತೆ. ನನ್ನಿಂದನಾ? ನಾನೇನ್ ಮಾಡ್ದೆ? ಏನಿಲ್ಲ ಬಿಡಿ ಸರ್. ಸರಿ, ಓಕೆ. ನಿನ್ನೆ ಒಂದು ಗೇಮ್ ಆಡೋಣ ಅಂತ ಹೇಳಿದ್ದೆ. ಇವತ್ತು ಆ ಗೇಮ್ ಆಡೋಣ? ಸರ್ ಗೇಮಾ? ನಾನು ರೆಡಿ. ನಾನು ರೆಡಿ. ಸೂಪರ್. ಇರಿ, ನಾನು ಹೋಗಿ ಅನಿಕನ್ ಕರ್ಕೊಂಬರ್ತೀನಿ. ಏನ್ ಬೇಡ, ನಾನೇ ಹೋಗಿ ಕರ್ಕೊಂಬರ್ತೀನಿ. ನಿಂಗಿ ನಾನು ಕರ್ಕೊಂಬರಷ್ಟಲ್ಲಿ ಅಜಿತ್ ಅತ್ತ ಏನ್ ಕರ್ಕೊಂಡ್ಬಿಡು. ಸರಿ, ನೀನ್ ಕಾಫಿ ಕುಡಿ.
ಸರಿಯಾಗಿರಕ್ಕಲ್ಲ. ಏನ್ ಮಾಡ್ತಿದ್ಯವಿ? ಬಾ ಕಮ್ಲಿ. ಸರಿ ಬಾ ಕೆಳಗೆ ಹೋಗೋಣ. ಯಾಕೆ ಮತ್ತೆ ಡಾಕ್ಟರ್ ಅಂತ ಯಾರಾದ್ರೂ ಬಂದ್ರಾ? ಅಯ್ಯೋ ಇಲ್ಲ ಕಣಮ್ಮಿ, ನನ್ನ ರಿಷಿ ಸರ್ ಆಟ ಆಡುಮ ಅಂತ ಹೇಳಿದ್ರಲ್ಲ, ಇವಾಗ ರಚನನ್ನು ಬಂದವಳೆ, ಬಾ ಆಟ ಆಡುಮ. ಅಜ್ಜಿ ರೆಡಿನಾ? ಗೇಮ್ ಸ್ಟಾರ್ಟ್ ಮಾಡೋಣ. ಓ ನಾನ್ ರೆಡಿ. ಏನು ಗೇಮು ರೆಡಿ ಅಂತೆಲ್ಲ ಏನೇನು ಹೇಳ್ತಾ ಇದ್ದೀರಾ? ಕಮ್ಮಿ ಅಜ್ಜಿ, ಅವ್ರವ್ರ ಪಾಡಿಗೆ ಅವ್ರವ್ರಿದ್ರೆ ಬೋರ್ ಹೊಡಿಯುತ್ತಲ್ಲ, ಅದಕ್ಕೆ ಒಂದ್ ಗೇಮ್. ಅಲ್ಲ, ಬೇಬಿನ ಯಾಕೆ ಕರ್ಕೊಂಡ್ ಬಂದ್ರಿ ಪಾಪ? ಅಲ್ಲ, ಅವಳಿರೋ ಪರಿಸ್ಥಿತಿಗೆ ಗೇಮ್ ಆಡಕ್ಕಾಗತ್ತಾ? ಏನ್ ರಿಷಿ ಇದು? ಅರೆ ಗೇಮ್ ಆಡ್ತಿರೋದೇ ಅನಿಕಂಗೋಸ್ಕರ. ಇಟ್ಸ್ ಓಕೆ ರಿಷಿ, ನೀವ್ ಆಡ್ಕೊಳ್ಳಿ. ಸಾರ್ ಇಂಗ್ಲೀಷಾಗ ಏನೋ ಅಂದ್ರಲ್ಲ, ಏನಂತ? ಎಂಟಿ ಮೈಂಡ್ ಇಸ್ ಅ ಡೆವಿಲ್ ವರ್ಕ್ಶಾಪ್ ಅಂದ್ರೆ ಖಾಲಿ ಕೂತಿರೋದು ಕೆಟ್ಟ ಬುದ್ಧಿ ಅಂತ. ಹಾಯ್, ಖಾಲಿ ಕುಂತ್ಕೊಳ್ಳೋದೇನೋ, ಅವ್ಳು ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಕುಂತ್ಕೊಂಡ್ರು ಅವಳು ಕೆಟ್ಟ ಬುದ್ಧಿನೇ. ಹಾ ರಿಷಿ, ಅನಿಕಾ ಹೇಳ್ತಾ ಇರೋದೇ ಸರಿಯಾಗಿದೆ. ನೀವ್ ಮಾಡ್ಕೊಳ್ಳಿ, ಅವಳೇನ್ ಬೇಡ. ಅರೆ ಟ್ರಸ್ಟ್ ಮೀ, ನಾವೆಲ್ಲ ಯಾವ್ದೋ ಒಂದು ವಿಷಯದಲ್ಲಿ ಬ್ಯುಸಿ ಆಗಿರ್ತೀವಿ. ಆದ್ರೆ ಅನಿಕಾ ಪಾಪ, ಫಾರ್ ಎಕ್ಸಾಂಪಲ್ ಕಮ್ಲಿ ಅವ್ರನ್ನೇ ತಗೊಳ್ಳಿ. ಅಡುಗೆ ಮಾಡೋದ್ರಲ್ಲಿ, ಎಜುಕೇಶನ್, ಸ್ಟಡೀಸ್ ಇದ್ರಲ್ಲಿ ಬ್ಯುಸಿ ಆಗೋಗ್ತಾರೆ. ಅಂಥದ್ದೇ ಆಕ್ಟಿವಿಟಿ ಅನಿಕಂಗೂ ಇದ್ರೆ ಶೀಲ್ ಬಿ ಹ್ಯಾಪಿ ಅಲ್ವಾ, ಎಂಗೇಜ್ ಆಗಿರ್ತಾಳೆ. ಹೌದು ಅಣ್ಣ, ಕರೆಕ್ಟಾಗಿ ಹೇಳ್ತಿದ್ಯಾ. ಏನ್ ಗೇಮ್ ಅಂತ ಹೇಳು, ಆಡೋಣ. ನನಗೂ ಮನೇಲಿ ಸುಮ್ಮನೆ ಕೂತು ಕೂತು ಬೋರ್ ಆಗಿದೆ. ಟ್ರಸ್ಟ್ ಮೀ ಅನಿಕಾ, ಈಗ ನಾವ್ ಆಡ್ತಾ ಇರೋ ಗೇಮು ನಾವೆಲ್ಲರೂ ಆಡೋದಕ್ಕಿಂತ ಚೆನ್ನಾಗಿ ನೀನೇ ಆಡೋದಕ್ಕಾಗೋದು. ಯಾಕಂದ್ರೆ ನಾವ್ ಆಡ್ತಿರೋ ಗೇಮು ಕಣ್ಣ ಮುಚ್ಚಾಲೆ. ದಿಸ್ ಇಸ್ ನಾಟ್ ಫೇರ್ ರಿಷಿ. ನಂಗೆ ಕಣ್ ಕಾಣಲ್ಲ ಅಂತ ಹೀಗೆ ಆಡ್ಕೊಳ್ಳೋದು ನಾನ್ ಬರಲ್ಲ. ಏಯ್ ನೋ ಅನಿಕಾ, ಕೋಪ ಮಾಡ್ಕೊಂಬೇಡ ಪ್ಲೀಸ್. ನಿನಗ್ ಮಾತ್ರ ಕಣ್ ಕಾಣಿಸ್ತಿಲ್ಲ ಅಂತ ಏನ್ ಬೇಜಾರ್ ಮಾಡ್ಕೊಂಡಿದ್ಯಾ? ಆ ಬೇಜಾರ್ನ ಎಲ್ರಿಗೂ ಹಂಚೋಣ ಅಂತ. ನಿನಗೆ ಇಲ್ಲಿವರೆಗೂ ಯಾರ್ಯಾರು ಬೇಕು ಅಂತ ಡೌಟ್ ಪಟ್ಟಿದ್ದಾರೆ, ಯಾರ್ಯಾರು ನಿನ್ನ ಆಡ್ಕೊಂಡಿದ್ದಾರೆ, ನಿನ್ ಕಷ್ಟ ಎಲ್ರಿಗೂ ಗೊತ್ತಾಗ. ಬಾನಿಕಾ, ಕಣ್ಣಿಗೆ ಬಟ್ಟೆ ಕಟ್ತೀನಿ. ರಿಷಿ, ಆರ್ ಯು ಜೋಕಿಂಗ್? ನನಗೆ ಯಾಕೆ ಕಟ್ತೀಯಾ? ಇಟ್ ಡಸಂಟ್ ಮೇಕ್ ಅ ಡಿಫರೆನ್ಸ್. ಪರವಾಗಿಲ್ಲ, ದಟ್ಸ್ ಓಕೆ. ಸೂಪರ್. ಹೋಗಿ ಬಾ. ಪದೇ ಪದೇ ನಾನೇ ಔಟ್ ಆಗ್ತಾ ಇದ್ದೀನಿ, ನಾನ್ ಬರಲ್ಲ. ವೇಟ್ ಅನಿಕಾ, ಇದೊಂದು ಲಾಸ್ಟ್ ಗೇಮ್, ಓಕೆನಾ? ನಿಮ್ಗೆ ಏನಾದ್ರು ಬೋರ್ ಆಯ್ತು ಅಂತ ಹೇಳಿದ್ರೆ ಸ್ಟಾಪ್ ಮಾಡೋಣ. ಹುಷಾರು ಬೇಬಿ. ಅಯ್ಯ, ನೀವ್ ಯಾಕೆ ಅನಿಕಂಗ್ ತೆಪ್ ಸಲಹೆ ಕೊಡೋದು? ನೀವ್ ಆಟದಲ್ಲಿ ಇಲ್ಲ, ಸೈಡ್ಗೆ ಹೋಗಿ ನಿಂತ್ಕೊಳ್ಳಿ. ಏ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ. ನನ್ ಬೇಬಿ ಏನಾರು ಎಡು ಬಿದ್ರೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರು ಬರ್ತಾರೆ? ಅವಳೇನು ಬಿದ್ದೋಗಲ್ಲ, ಅವಳು ನೋಡ್ಕೊಳಕ್ ಈತೊಂದ್ ಜನ ಇದೀವಿ, ನೀವ್ ಹೋಗಿ ಒಳಿಕೆ. ಹುಷಾರು ಬೇಬಿ. ಅಯ್ಯೋ, ಏ ಹೋಗ. ಮಾಡ್ತೀನಿ. ಮುಂದೆ ಹೋಗು, ಮುಂದೆ ಹೋಗು, ಮುಂದೆ ಹೋಗು. ಕಾಮಿನಿ,
ಏನೋ ಬೈ ಮಿಸ್ಟೇಕ್ ಆಗಿರುತ್ತೆ, ಅದಕ್ಕೆ ಕಮಲಿನ್ ಬೈತಾ ಇದೀಯಾ? ಬೈಬೇಕಾಗಿರೋದು ಕಮಲಿನಲ್ಲ ಅನ್ಪೂರ್ಣ, ನಿನ್ನ ನಮ್ಮ ಅಣ್ಣನ. ಅಲ್ಲ, ಈ ವಯಸ್ಸಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುಣಿಯಕ್ ಬೇಕಾಗಿತ್ತಾ? ಏನಾಗಿದೆ ನಿಮ್ಗೆ? ನೋಡಿ ಹೇಗಾಯ್ತು ಇವಾಗ. ಕಾಮ್ ಡೌನ್. ಈಗ ಕೂಗಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅನಿಕಾ, ಹೋಲ್ಡ್ ಮೀ. ಮೆಲ್ಲಿಗೆ ಬೇಬಿ, ಮೆಲ್ಲಿಗೆಮ್ಮ. ಆ ಕಡೆ ಹಾಕು ಕಾಲು. ಇಟ್ಸ್ ಪೇನಿಂಗ್ ರಿಷಿ. ಐ ಆಮ್ ಸಾರಿ. ಬೇಬಿ, ನೀನಾದ್ರೂ ಆಟಕ್ಕೆ ಬರಲ್ಲ ಅಂತ ಆಟ ಮಾಡ್ಬೋದಾಗಿತ್ತಲ್ವಾ? ನಾನ್ ಹೇಳಿದ ಮಾತು ಕೇಳಿದ್ರೆ ಹೀಗೆಲ್ಲ ಏನೂ ಆಗ್ತಿರ್ಲಿಲ್ಲ. ಆದರೆ ಇದು ಹುಡುಗಾಟ ಅಲ್ಲ. ನೀವು ಹೇಳ್ದಾಗೆ ಉದ್ದೇಶ ಏನೋ ದೊಡ್ಡದಾಗೆ ಇದೆ. ನಾವೇನೇ ಮಾಡಿದ್ರೂ ಅನಿಕಾ ಬಣ್ಣ ಬಯಲು ಮಾಡೋಕ್ಕಾಗ್ತಿಲ್ಲ. ಅಥವಾ ಇದು ಹುಡುಗಾಟ ಅಂತ ನಾವೇ ಅನ್ಕೊಂಡಿದ್ದೀವ ರಿಷಿ? ಅದೇ ತೋಳ ಬಂತು ತೋಳ ಕತೆ ಇದೆಯಲ್ಲ, ಹಾಗೆ ಅನಿಕಾ ಇಷ್ಟು ದಿನ ಆಡಿದ ಆಟಗಳಿಂದ ನಾವು ಅವಳನ್ನ ಅಳಿತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಒಂದು ವೇಳೆ ನಿಜವಾಗ್ಲೂ ಅವಳು ಕಣ್ಣು ಕಾಣದೇ ಇರ್ಬೋದಾ? ಅಯ್ಯೋ, ಇನ್ನು ನಿನಗೆ ಅಂತ ಕೇಳ್ತಿದ್ಯಲ್ಲ, ಟ್ಯೂಬ್ಲೈಟಾ ನೀನು? ಕಣ್ ಕಾಣ್ತಾಯ್ತಾ? ಇಷ್ಟ ದಿನ ನಾಟಕ ಮಾಡ್ತಿದ್ಯಾ? ನೀನ್ ಟ್ಯೂಬ್ ಲೈಟೇ ಬಿಡೆ. ಕೆಸರಿನ ಕಮ್ಲಿ ಕಾಣ್ತಿದೆ ಕಣೆ ನನ್ಗೆ. ಈಗ ರಿಷಿ ಬೇಜಾರ್ ಮಾಡ್ಕೊಂಡು ಹೋಗಿದ್ದು, ಅವನು ಹೋಗ್ತಿದ್ರು ನೀನ್ ನೋಡ್ಕೊಂಡು ನಿಂತಿದ್ದು. ಹಾ, ಈಗ ನನ್ನ ನೋಡ್ತಾ ಅಲ್ಲಿ ನಿನ್ ಕಣ್ಣಲ್ಲಿ ಕೂತಿರೋ ಭಯ ಎಲ್ಲ ಕಾಣ್ತಿದೆ. ಇಂತನ ಎಲ್ರು ಪಾಪ ವೀಕ್ನೆಸ್ ಅಂತ ಬೇರೆಯವ್ರಿಗೆ ನಂಬಿಸೋದ್ರಲ್ಲಿ ಎಂತ ಕಿಕ್ಕಿದೆ ಗೊತ್ತಾ? ತಪ್ಪು ಅನಿಕಾ. ಹಾ, ಏನು? ನೀನು ಮಾಡ್ತಿರೋದು ಮೋಸ. ಎಲ್ರಿಗೂ ದ್ರೋಹ ಮಾಡ್ತಿದ್ಯಾ ಅನಿಕಾ? ಅದ್ ತೆಪ್ಪು. ಹೌದು ಕಣೆ, ತಪ್ಪೆ, ಮೋಸನೇ. ನಿಮ್ಮೆಲ್ರೂ ನನ್ ಸರ್ವೆನ್ಸ್ ತರ ಬಳಸ್ಕೊತಾ ಇದ್ದೀನಿ. ನಿಮ್ ಯಾರ ಮೇಲೂ ನನ್ ಸ್ವಲ್ಪನೂ ಸಿಂಪತಿ ಇಲ್ಲ ಕಣೆ. ಅದಕ್ಕೇನಂತೆ? ಹ, ನಾನ್ ತಪ್ಪು ಮಾಡ್ತಿದ್ದೀನಿ ಅಂತ ರಾತ್ರಿ ದೇರ್ ಬಂದ್ಬಿಟ್ಟು ನಾನ್ ಮಾಡಿದ ತಪ್ಪು ಅಂದ್ರೆ ನಾನು ಮಾಡೋ ಕಾರಣ ನೀನ್ ಮಾಡಿರೋದು ನನಗಿಂತ ದೊಡ್ಡ ತಪ್ಪು ಕಮ್ಲಿ. ನಾನೇನ್ ಮಾಡ್ದೆ ಅನಿಕಾ? ಹುಡ್ದಾಗಿಂದ ನಾನು ಯಾವ್ದು ಲೈಫ್ ಅಂತ ಬದುಕ್ತಿದ್ನೋ ಅದ್ರ ಡೆಫಿನೇಷನ್ ಚೇಂಜ್ ಮಾಡ್ಬಿಟ್ಟಿಯಲ್ಲೇ. ನಾನು ಹುಟ್ಟಾಗ್ಲೇ ರಿಚೆಸ್ಟ್ ಆಗಿ ಹುಟ್ಟಿರೋದು ಅದ್ ನನ್ ತಪ್ಪ? ಲೇ, ನೀನು ಹಳ್ಳಿಯಲ್ಲಿ ಹಸು ಮೇಯಿಸ್ಕೊಂಡು ಬದುಕಿರ್ಬೇಕು ಅಂತ ನಿನ್ನ ಹಣೆಯಲ್ಲಿ ಬರ್ತಿದ್ರೆ ಅದಕ್ಕೆ ನಾನೇನೇ ಮಾಡ್ಲಿ? ಹೋಗಿ ಹೇಳ್ಕೊ. ಕಣ್ ಕಾಣಿಸ್ದೆ ಗ್ಲಾಸ್ನ ತುಳಿದ್ಬಿಟ್ಲು ಪಾಪ ಅಂತ ಎಲ್ರು ನನಗ್ ಸಿಂಪತಿ ತೋರಿಸ್ತಾ ಇದ್ದಾರೆ. ನಿನ್ನ ಯಾರು ನಂಬೋದಿಲ್ಲ, ನಂಬೋಕೆ ನಾನು ಬಿಡಲ್ಲ. ಇದು ಬರೀ ಸ್ಯಾಂಪಲ್ ಅಷ್ಟೇ ಕಣೆ ಕಮಲಿ. ರಿಷಿ ನನಗ್ ಸಿಗೋಕ್ಕೋಸ್ಕರ ನಾನ್ ಏನ್ ಮಾಡಕ್ಕೂ ರೆಡಿ. ನನ್ ರಕ್ತ ಆದ್ರೂ ಹರಿಸ್ತೀನಿ, ನಿನ್ ರಕ್ತ ಆದ್ರೂ ಹರಿಸ್ತೀನಿ. ನಾನು ಸುಮ್ಮನೆ ಇದ್ದೀನಿ ಅಂದರೆ ನನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ಅಲ್ಲಪ್ಪ.
ನಾನು ಅಖಾಡಕ್ಕೆ ಇಳಿಯೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ಅದಕ್ಕೆ ಟೈಮ್ ಬಂದಿದೆ. ಈಗ ನಾನು ಮಾಡೋ ಪ್ಲ್ಯಾನಲ್ಲಿ ಸತ್ಯ ಏನೇ ಇದ್ರೂ ಅದು ಹೊರಗೆ ಬರಲೇಬೇಕು. ನೋಡೋಣ ಇದರಲ್ಲಿ ಗೆಲ್ಲೋದು ನಾವ ಅಥವಾ ಅವಳ ಅಂತ. ಏನೋ ಆಗಿದೆ, ನೀವಿಬ್ರು ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ಎಂಥದ್ದು ಇಲ್ಲ ರಚನಾ, ನೀನೇ ಊಹಿಸ್ಕೊಂಡ್ರೆ ಏನು ಮಾಡೋಕ್ಕಾಗಕ್ಕಿಲ್ಲ. ರಚನಾ, ಲೇಟ್ ಆಯ್ತು, ನಿಮ್ಮ ಅವ್ವ ಕಾಯ್ತಿರ್ತಾರೆ. ಓ, ಅಂದ್ರೆ ನೀನ್ ನನ್ನ ಹೋಗು ಅಂತಿದ್ಯಾ? ರಚನಾ ರೆಡಿ. ಏನಾಯ್ತು ಅಣ್ಣ? ಏನಿಲ್ಲ, ಅಮ್ಮ ವೆಯ್ಟ್ ಮಾಡ್ತಿರ್ತಾರೆ. ನೀನು ಇಲ್ಲಿ ಸ್ಟೇ ಆಗೋದು ಬೇಡ, ಹೊರಡು. ತಗೋ ಬೇಬಿ, ಲೈಫಲ್ಲಿ ಸಿಹಿ ಜಾಸ್ತಿ ಆಗ್ತಿದೆ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದೇ ಒಂದು ಸ್ಪೂನ್ ಸಕ್ಕರೆ ಜಾಸ್ತಿ ಹಾಕಿದ್ದೀನಿ, ಕುಡಿ. ಆದ್ರೂ ಹೇಗ್ ಮಾಡ್ಕೊಂಡಿದ್ಯಾ ನೋಡು ನೀನು. ಕಾಲು ತುಂಬಾ ನೋಯ್ತಿದ್ಯಾ ಬೇಬಿ? ಋಷಿ ಮುಟ್ಟೋಕ್ಕೂ ಮೊದಲು ನೋವಿತ್ತು, ಬಟ್ ಈಗಿಲ್ಲ. ರಾಮ ಮುಟ್ಟಿದ ಹಲ್ಯ ನೀನು. ನಾಚಿಕೆ ನೋಡು, ನಾಚಿಕೆ. ಛೇ ಅಮ್ಮಮ್ಮ, ಎಂತ ಕಂಪ್ಯಾರಿಸನ್ ಕೊಡ್ತಿದ್ದೀರಾ ಅಮ್ಮಮ್ಮ? ಋಷಿ ರಾಮ ಆದ್ರೆ ನಾನು ಸೀತೆ ಅಷ್ಟೇ. ಈ ಅಹಲ್ಯ ಪಹಲ್ಯ ಎಲ್ಲ ಏನೂ ಇಲ್ಲ. ಓಕೆ, ಡಾಕ್ಟರ್ ತವ ಹೋಗಿ ಕಣ್ ಚೆಕಪ್ ಮಾಡಿಸ್ಕೊಳ್ಳಿ. ಹೆಂಗಿದ್ರು ನಿಮ್ಗೆ ಪರಿಚಯ ಇರೋ ಡಾಕ್ಟರ್ ಅವರಲ್ಲ. ಇಡೀ ಕಮಲಿಯವರೇ, ನಾನು ಬರ್ತೀನಿ. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಬೇಡ. ಅನಿಕಾ ಹೀಗೆ ಇದ್ರೆ ಅವಳು ಮುಂದಿನ ಜೀವನ ಹೇಗೆ ಅಂತ ನನಗೆ ಯೋಚನೆ. ಅದ್ರ ಬಗ್ಗೆ ನಿನಗೇನು ಅನ್ಸತ್ತೆ ಅಂತ ಕೇಳಿದೆ. ಎಲ್ಲನೂ ಆ ಮಾರವನ್ ಮ್ಯಾಕೆ ಭಾರ ಹಾಕಿವ್ನಿ ಅಜ್ಜಿ. ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋದು ಬಿಟ್ರೆ ನಂಗೆ ಬೇರೆ ಯಾವ್ದು ದಾರಿ ಕಾಣಿಸ್ತಿಲ್ಲ ಅಜ್ಜಿ. ಅಜ್ಜಿ, ಅವ್ವ ಹಾಲು ತಂದ್ಕೊಡ್ತೀನಿ ಅಂತ ಹೇಳಿದ್ಲಲ್ಲ, ಕುಡಿದ್ರಾ? ಇಲ್ಲ, ಬೇಡ ಅಂತ ಹೇಳಿದ್ದೀನಿ. ಅರ್ಶನ ಹಾಕಿ ಒಂದು ಲೋಟ ಕುಡಿದ್ರೆ ಒಳ್ಳೇದು ಅಜ್ಜಿ. ನಾನೋಗಿ ತಕೊಂಬರ್ತೀನಿ. ರಿಷಿ, ತಂಗಿನ ಕಳಿಸ್ಬಿಟ್ಟು ಬಂದ್ಯಾ? ಅದು ಸ್ವಲ್ಪ ಪೊಸೆಸಿವ್ನೆಸ್ ಅಜ್ಜಿ. ಪೊಸೆಸಿವ್ನೆಸ್ಸಾ? ಅದೇ ಹೇಳಿದ್ನಲ್ಲ ಅಜ್ಜಿ, ಅನಿಕನ್ನ ನಾನು ನೋಡ್ಕೊಳ್ತಿರೋದ್ರಿಂದ ಕಮ್ಮಿ ಅವ್ರು ಸ್ವಲ್ಪ ಸಿಟ್ಟಾಗಿದ್ದಾರೆ ಅಷ್ಟೇ. ಇಲ್ಲ ರಿಷಿ, ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಬೇರೆ ಏನೋ ಕಾರಣ ಇದೆ ಅಂತ ನಂಗೆ ಅನ್ಸತ್ತೆ. ಕಮಲಿ ಇಷ್ಟು ಚಿಕ್ಕ ಪುಟ್ಟ ವಿಷಯಕ್ಕೆ ಅಷ್ಟೊಂದು ಬೇಜಾರಾಗಲ್ಲ. ಕಮಲಿ ಏನಾದರೂ ಅನಿಕನ್ ನೋಡೋದಕ್ಕೆ ಅವಳ ರೂಮ್ಗೆ ಹೋಗಿದ್ಲಾ? ಹಾ ಹೌದು ಅಜ್ಜಿ, ಆಗ್ಲೇ. ಅಜ್ಜಿ ಮಾತಾಡಿ. ಅಜ್ಜಿ ಏನು ಆಗಲ್ಲ. ಸರಿಗೇನ್ ಮಾಡೋದು? ಅಜ್ಜಿ, ಅಪ್ಪಯ್ಯ, ತಾತಯ್ಯ, ಅಲೆ ಮರವ, ಅಜ್ಜಿಗೇನು ಹಂಗರಂಗ್ ನೋಡ್ಕ. ತಾತಯ್ಯ. ಅಜ್ಜಿ ಏನು ಆಗಲ್ಲ ನಿಮ್ಗೆ, ಮಾತಾಡಿ ಅಜ್ಜಿ. ರಿಷಿ ಸರ್, ಬನ್ನಿ ಒಳಗಡೆ ಕರ್ಕೊಂಡು ಹೋಗೋಣ. ಇಷ್ಟು ಕಾನ್ಫಿಡೆನ್ಸ್ ಇದ್ರೆ ನಾನೇನು ಹೇಳಲ್ಲ ಬೇಬಿ. ರಿಷಿ ಇವಾಗ ನಿನ್ ಜೊತೆ ನಿಂತಿದ್ದಾನೆ. ಹಾಗೆ ಈ ಇಡೀ ಆಸ್ತಿ ನಮ್ ಕೈಗೆ ಬಂದ್ಬಿಟ್ರೆ
ಅದೇನು ದೊಡ್ಡ ವಿಷಯ ಅಲ್ಲ ಅಮ್ಮಮ್ಮ. A4 ಸೈಜ್ ಪೇಪರಲ್ಲಿ 2 ಇಂಚಸ್ ಸೈನ್ ಅಷ್ಟೇ ತಾನೇ ಆಗುತ್ತೆ. ಅತಿ ಶೀಘ್ರದಲ್ಲೇ ಆಗುತ್ತೆ. ಪ್ಲೀಸ್. ಯಾಕೆ ಇದ್ದಕ್ಕಿದ್ದ ಹಾಗೆ ಎಲ್ಲರೂ ಹೀಗೆ ಗುಂಪು ಕಟ್ಕೊಂಡು ನಿಂತಿದ್ದಾರೆ? ಅನ್ಕೊಂಡ ಏನಾದ್ರೂ ಹಾಸ್ಯ ಹಿಡಿದ್ಬಿಟ್ಲ? ಆಹಾ, ದೊಡ್ಡ ತಲೆ ಏನಾದ್ರೂ ಉರುಳು ಬಿದ್ರೆ ಇಡೀ ಆಸ್ತಿ ಎಲ್ಲ ನಮ್ಮ ಕೈಯೊಳಗೆ ಹಾಕೋಬಹುದು. ಚಂದ್ರು, ಏನಾಯ್ತಪ್ಪ? ಎಲ್ರು ಯಾಕೆ ಸಪ್ಪಗ್ ನಿಂತಿದ್ದೀರಾ? ಅಲ್ಲ, ಎಲ್ರು ತುಂಬಾ ಟೆನ್ಷನ್ ಅಲ್ಲಿ ನಿಂತ್ಕೊಂಡಿದ್ದೀರಾ? ಅನೇಕ ನೋಡ್ಕೋತಾ ಇದ್ನಪ್ಪ, ಅದ್ರಲ್ಲೇ ಬಿಸಿ ಇದ್ದೆ. ಏನಾಯ್ತು ಅಂತ ಕೇಳಿದ್ದಪ್ಪ. ಅಜ್ಜಿ ಇದ್ದಕ್ಕಿದ್ದಂಗೆ ಎದೆ ಇಟ್ಕೊಂಡು ಬಿದ್ದೋದ್ರು. ಏನಾಯ್ತು ಅಂತಾನೆ ಗೊತ್ತಿಲ್ಲ. ಅಯ್ಯಯ್ಯೋ, ಹಾಗೆ ತಕ. ಅಯ್ಯೋ ದೇವ್ರೆ, ಇನ್ನು ಮನೇಲಿ ಇಟ್ಕೊಂಡಿದ್ದೀರಲ್ಲಪ್ಪ. ಪ್ರಾಣಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನ್ ಮಾಡೋದು? ಮತ್ತೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮುಚ್ಚಿ ಬಾಯ್ನ. ಸೇಫ್ಟಿಗೆ ಹೇಳಿದೆ ಚಂದ್ರು. ಡಾಕ್ಟರ್ ಬಂದಿದ್ದಾರೆ, ನೀವು ಏನು ಹೇಳೋದ್ ಬೇಡ. ಓ, ಡಾಕ್ಟರ್ ಬಂದಿದಾರಾ?